ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿ ವರದೇಶ ವರಪ್ರದಂ. ಎಲ್ಲಿದೆ? ಇದರಲ್ಲಿದೆಯಾ? ಈಗ ದ್ವಾದಶ ಸ್ತೋತ್ರ, ಆಚಾರ್ಯ ದ್ವಾದಶ ಸ್ತೋತ್ರ ದೈತಂತ್ಯ ಸ್ತೋತ್ರ ಆದ್ಮೇಲೆ ಹೇಳ್ತಿರೋದಕ್ಕೆ ಕಾರಣ ಅದು ಬ್ರಹ್ಮಕೃತ, ಇದು ಭಾವಿ ಬ್ರಹ್ಮಕೃತ. ಅದು ಸರಳ, ಇದು ಭಾರಿ ಸರಳ, ಭಾರಿ ಅರ್ಥಗರ್ಭಿತ, ಭಾರಿ ಅರ್ಥಗರ್ಭಿತ. ಅಭಿಷೇಕಕ್ಕೆ ಅದಬೇಕು, ನೈವೇದ್ಯಕ್ಕೆ ಇದು ಬೇಕು. ಅರ್ಥ ಆಯ್ತಾ? ಈಗ ಅಭಿಷೇಕಕ್ಕೆ ಅದಬೇಕು ಅಂತ ಟೀಕಾರ ಸ್ಪಷ್ಟ ಹೇಳಿದ್ದಾರೆ. ಜಿತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ಥಾಪಯೇ ಧರಿ ಮಧ್ಯಮಾನದಲ್ಲಿ ಮಾತು. ಇದನ್ನ ಹೇಳ್ತಾ ದ್ವಾದಶ ಸ್ತೋತ್ರ ನೈವೇದ್ಯ ಮಾಡಬೇಕು. ಇದೆರಡಿದ್ರೆ ಊಟ ಇಲ್ಲ, ಇವೆರಡು ಇಲ್ಲವರು ಏನಿಲ್ಲ, ದೇವ್ರನ್ನ ನಾವು ಊಟ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅಷ್ಟು ಮುಖ್ಯವಾದ ಸ್ತೋತ್ರಗಳು ಇವೆರಡೂ ಕೂಡ. ಇಲ್ಲಿ ನೋಡಿ, ಅದು ಅಭಿಷೇಕ ಅಷ್ಟೆಲ್ಲ ಯಾಕೆ ಮಾಡ್ದು? ಭಕ್ತಿಯಿಂದ ಮಾಡಿಸ್ಬೇಕಾದ್ರೆ ಅಷ್ಟೆಲ್ಲ ಹೇಳೋ ಹೊತ್ತು ಬೇಕಾಗುತ್ತೆ ಅಂತ ಅರ್ಥ, ಬರೀ ಹಾಕ್ಲಿಕ್ಕೆ ಬೇಕಾಗಲ್ಲ. ಅಲ್ಲಿ ಹೇಳ್ತಾ ಏನೇನಾಯ್ತು ಈಗ? 12 ಅಧ್ಯಾಯ 12 ಸ್ತುತಿ, ಎರಡು ರೀತಿ ಹೇಳ್ತಾರೆ. ಇದು ಒಂದೇ ಸ್ತುತಿ, 5 ಅಧ್ಯಾಯ. ಆ ದೃಷ್ಟಿಯಿಂದ ಅಧ್ಯಾಯದ ಕಾನ್ಸೆಪ್ಟೇ ಸರಿಯಾದ. ಜೇತನ ಸ್ತೋತ್ರ ಬಗ್ಗೆ ಬದಲಾಯಿಸಲ್ಲ ಯಾರು ಕೂಡ. ಪ್ರಥಮಾಧ್ಯಾಯ ಪ್ರಥಮ ಸ್ತೋತ್ರ ಅಂತ ಹಾಕಿಲ್ಲ ಈವರೆಗೂ ಕೂಡ. ಇನ್ಮೇಲೆ ಹಾಕಿದ್ರೆ ಅದು ಕಾಪಿ ಆಗತ್ತೆ, ಸರಿಯಲ್ಲ. ಇದು ಅಧ್ಯಾಯನೇ, ಅಂದರೆ ಒಂದೇ ಸ್ತೋತ್ರದ ಭಾಗಗಳು. ಬರೀ ಸ್ತೋತ್ರ ಅಂದರೆ ಬೇರೆ. ಇವತ್ತು 12 ಸ್ಕಂದ ಭಾಗವತ ಅಂದರೆ ಏನಾದ್ರು ಒಂದೇ ಗ್ರಂಥದ ಭಾಗ. ಮಹಾಭಾರತ ಬೇರೆ, ಅದು ಇದ್ರ ಭಾಗ ಅಲ್ಲ. ಅದಕ್ಕೆ ಗ್ರಂಥ ಬೇರೆ, ಅದಕ್ಕೆ ಪರ್ವಗಳು ಅಂತ ಹೆಸರಿಟ್ಟು, ಇದು ಅಧ್ಯಾಯ ಅಂತ ಹೆಸರಿಟ್ಟಿದ್ದಾರೆ. ಇದೇ ಬೇಕಾದ. ಅದಕ್ಕೆ ವಾದಿರಾಜ ಸ್ವಾಮಿ ಹೇಳಬೇಕಾದ್ರೂ ಕೂಡ ಒಂದೇ ಮಿತಿ ಸ್ತುತೇ ಅಂತ ಹೇಳ್ತಾರೆ. ಒಂದಿಟ್ಕೊಂಡೇ ಹೇಳಿ, ಒಟ್ಟಲ್ಲಿ ಒಂದು ಮಾಡಿ ಹೇಳಿದ್ದಾರೆ. ಒಂದೇ ಒಂದು ಸ್ತುತಿ, ಅದಕ್ಕೆ 12 ಅಧ್ಯಾಯ. ಸ್ತೋತ್ರ ಬೇರೆ ಅಲ್ಲ, ಅಧ್ಯಾಯಗಳು ಬೇರೆ ಅಷ್ಟೇ. ಆ ಅರ್ಥದಲ್ಲಿ ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿ ವರದೇಶ ವರಪ್ರದ. ಮೊದಲನೇದೊಳಗಿರೋ ಭಾರಿ ವಿಶೇಷಾಂಶ ಏನಂತ ಕೇಳಿದರೆ, ಅದು ಎಷ್ಟು ಶುರು ಮಾಡಿತ್ತು ಒಂದೇಂ. ನಖಸ್ತುತಿ ಕೂಡ ಹಾಗೇನೆ. ಪಾಂತು ಅಸ್ಮಾನ್ ಏನು ಎರಡರಲ್ಲಿ ಕಾಮನ್ನು? ಏನು ಕಾಮನ್ ಹೇಳಿ? 2 ಕ್ರಿಯಾಪದ ಬದಲಿಗಿದೆ. ಅಲ್ಲಿ ಒಂದೇ ಕ್ರಿಯಾಪದ, ಪಾಂತು ಕ್ರಿಯಾಪದ. ಅಂದರೆ ಸ್ತೋತ್ರದಲ್ಲಿ ಏನಾಗಿರ್ಬೇಕು? ಮುಖ್ಯ ಕೆಲಸ ಆಗಬೇಕು. ಹಾಕಿ ಅನ್ನ ಹಾಕಿ ಅಂತ ಹಾಕಿ ಅಷ್ಟೇ. ಅದು ತೊಂದರೆ ಆಗಿಬಿಟ್ಟಿದೆ. ಮುಂದೇನು ಹಾಕಿ ಅಷ್ಟೇ, ಎಲ್ಲ ಬೇಡ, ಎರಡರಲ್ಲಿ ಒಂದೇ. ಇಲ್ಲ ಹಾಕಿ ಅನ್ಬೇಕು, ಬೇಡ ಅನ್ಬೇಕಷ್ಟೆ. ಒಂದೇ. ನಮಸ್ಕಾರ ಮಾಡ್ತಾರೆ ದೊಡ್ಡವ್ರು ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಮಾತಾಡಿಸಿ ಆಮೇಲೆ ಮಾಡೋದಿಲ್ಲ, ನಮಸ್ಕಾರ ಮಾಡಿ ಮಾತಾಡಿಸ್ತಾರೆ. ಅದಕ್ಕೆ ಮೊದಲು ಒಂದೇ ಅಂತ ಹೇಳಿದ್ರು. ಒಂದೇ ಅಂದರೆ ಕನ್ನಡದ ಒಂದೇ ಅಲ್ಲ. ಒಂದೇ ಅಂದ್ರೇನು? ಒದಿ ಅಭಿವಾದನ ಸ್ತುತ್ಯೋ, ನಮಸ್ಕಾರ ಮಾಡೋದು, ಸ್ತೋತ್ರ ಮಾಡೋದು. ಬರೀ ಕರೆಯೋದಿಲ್ಲ, ಮಾತು ಆಡ್ತಾನೆ, ಕೈ ಯೂಸ್ ಮಾಡ್ತಾನೆ. ಬನ್ನಿ ಅಂತ ಕರೀತಾನೆ. ಈ ಕರೆದಿದ್ದೇನಿದು? ಆ್ಯಕ್ಷನ್ ಇದು, ಅದು ಮಾತದು. ಎರಡೂ ಇದೆ. ಅದಕ್ಕೇನಂತ ಕರೀತಾರೆ? ಒಂದೇ ಅಂತ ಕರೀತಾರೆ. ನಮಸ್ಕಾರ ಅಂದರೆ ಎರಡು ಮಾಡಬೇಕಾಗಿಲ್ಲ, ಮಾಡಬಹುದು, ಆದ್ರೆ ಮಾಡಲೇಬೇಕು. ಇದು ಹಾಗಲ್ಲ, ಮಾಡಲೇಬೇಕದು. ಶಬ್ದಗಳ ಅಟ್ಯಾಚ್ಮೆಂಟ್ ಹಾಗೆ, ಗೊತ್ತಾಯ್ತಾ? ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ. ಪರಮಾತ್ಮನನ್ನು ಒಂದೇ ನಮಸ್ಕಾರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ, ಎರಡೂ ಆಯ್ತು. ಈಗ ಒಂದೇಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದಂ. ಒಂದೇ. ಯಾರು ಒಂದೇ? ಈಗ ಒಂದೇಂ ಒಂದೇ. ಒಂದೇಂ ಅಂದ್ರೇನು? ವಂದನೆಗೆ ಯೋಗ್ಯನಾದವನು. ಒಂದೇಂ ಒಂದೇ. ಇವತ್ತು ಎಷ್ಟೋ ಜನ ಕೆಲಸ ಆಗಬೇಕಾಗಿರುತ್ತೆ, ಅವನು ಅಯೋಗ್ಯ. ನಮಸ್ಕಾರ ಸಾರ್ ಅಂತ ಹೋಗ್ತಾರೆ. ಏನದು? ಒಂದೇನಲ್ಲ, ಅವನು ನಿಂದ್ಯ. ಆ ಕೆಲಸ ಆಗಬೇಕು ಒಂದೇ ಅಷ್ಟೇ. ದೇವ್ರು ಹಾಗಲ್ಲ. ಒಂದೇಂ ಮನ್ನಪ್ಪ, ಅದು ಇಷ್ಟೇ, ಏನಂತ ಹೇಳಲೇ ಇಲ್ಲ. ಅದಕ್ಕೇನು ಅರ್ಥ ಮಾಡಬೇಕಾಗ? ವಂದನೆಗೆ ಏನೇನು ಅರ್ಹತೆ ಇರಬೇಕು ಎಲ್ಲವೂ ಇರತಕ್ಕಂಥವನು ಅಂತ. ಒಂದೆರಡಿದ್ರೆ ಅಲ್ಲ, ಏನೇನು ವಂದನೆ ಮಾಡಲಿಕ್ಕೆ ಏನೇನು ಗುಣಗಳಿರಬೇಕು, ಪ್ರತಿಯೊಂದು ಇದೆ. ಏನಿರಬೇಕು ಸಾಮಾನ್ಯ ಅಂತ ಪ್ರಶ್ನೆ ರಫಲಿ ತಿಳ್ಕೊಂಡ್ರೆ ಏನಿರಬೇಕು? ಅನುವ್ಯಾಖ್ಯಾನರು ಹೇಳಿದ್ದಾರೆ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಂ ಅಖಿಲೈಸ್ವಾಕ್ಯ ಆಪ್ಯತಮಂ ಅಖಿಲೇಸ್ವಾಕ್ಯೈ ಆಪ್ಯತಮಂ ಅಶೇಷ ವಿಶೇಷತೋಪಿ ನಿಖಿಲ ಪೂರ್ಣ ಗುಣೈಕ. ಎಲ್ಲದೂ ಅನ್ವಯ ಮಾಡಿ, ಎಲ್ಲಿ ಸಿಕ್ಕಲ್ಲ ಅನ್ವಯ ಮಾಡಬೇಕಲ್ಲ. ಗೊತ್ತಾಯ್ತು? ವಂದನೆಗೆ ಏನೇನು ಬೇಕು ಅದಿಷ್ಟು ಆತನಲ್ಲಿದೆ. ಸುಮ್ಮನೆ ಎಕ್ಸಾಂಪಲ್ ತಗೊಂಡ್ರೆ, ವಿತ್ತಂ ಬಂಧುರ್ ವಯಃಕರ್ಮ ವಿದ್ಯಾಚೈವತ್ತು ಪಂಚೆ. ಸಂಪಾದನೆ ದುಡ್ಡಿರೋನು, ಬಂಧುತ್ವ ಇದ್ದರೆ, ಆಮೇಲೆ ವಿತ್ತಂ ಬಂಧು ವಯಸ್ಸು ನಮಗಿಂತ ಜಾಸ್ತಿ ಇದ್ದರೆ, ಕರ್ಮ ಸಾಧನೆ ಮಾಡಿದರೆ, ವಿದ್ಯಾ ಜ್ಞಾನಿಯಾಗಿದ್ದರೆ. 5 ಇದ್ದು ಬಿಟ್ರೆ ಫುಲ್ ಆಗಿಬಿಡ್ತಾರೆ. ಒಂದೇ, ಎಲ್ಲದೂ ಸೇರ್ಕೊಂಡು. ಇವತ್ತು ಒಂದೇ ಹುಡುಕು ವಿತ್ತಮ್ ಅಷ್ಟೇ. ಮೊದಲು ವಿತ್ತಮ್, ಕೊನೆವರೆಗೂ ವಿತ್ತಮ್ ಆಗಿಬಿಟ್ರೆ ತಪ್ಪದು. ಅಂದರೆ ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆ, ಅದಾಗಬಾರ್ದು. ಯೋಗ್ಯತೆ ಬೇಕು. ಆ ಹಿನ್ನೆಲೆಯಲ್ಲಿ ಪರಮಾತ್ಮ ಏನಾಗಿದ್ದಾನೆ? ವಿತ್ತ ತಗೊಂಡ್ರೆ ಲಕ್ಷ್ಮೀಪತಿ, ಅಲ್ಲಿಂದ ಶುರುವಾಯಿತು. ಬರೀ ವಿತ್ತ ಅಲ್ಲ, ಲಕ್ಷ್ಮೀಪತಿ.
ಬಂಧು ಅಂಥ ಬಂಧು ಎಂಥ ಬಂಧು ಹರಿದೇವ ಪರ ಗುರು ಎಲ್ಲ ಪ್ರತಿಯೊಂದು ರೀತಿಯಲ್ಲಿ ಬಂಧು ಆಗಿಬಿಟ್ಟಿದ್ದಾರೆ. ಮುಂದಿಂದೇನು ಸದಾನಂದಂ ಅಲ್ಲ, ಮೂರನೇದು ಯಾವುದು ವಯಃ, ದೇವರ ವಯಸ್ಸು ನಮ್ಮ ವಯಸ್ಸು ಎಷ್ಟೀಗ. ಪ್ರತಿಯೊಂದು ಅನಂತಾನಂತ ರೂಪಗಳು ಅಡ್ಡೇ ಏಜು, ಇರೋ ಒಂದು ರೂಪ ಎಲ್ಲೆಲ್ಲೋ ಆಗೋಗ್ಬಿಟ್ಟಿತ್ತು, ಗೊತ್ತಾಯ್ತಾ. ವಯಸ್ಸು, ಆಮೇಲೆ ಸಾಧನೆ, ಸೃಷ್ಟಿ, ಈ ಜಗತ್ತಿನ ಸೃಷ್ಟಿಯಾದಿ ಕರ್ಮಗಳನ್ನು ಪ್ರತಿಕಲ್ಪನೆ ಮಾಡ್ತಾರೆ ಯಥಾಪೂರ್ವ ಕಲ್ಪೆಯ. ನಾವು ಸೃಷ್ಟರು ಅಥವಾ ಸೃಷ್ಟಿ ಮಾಡೋಣ, ಎಷ್ಟು ವ್ಯತ್ಯಾಸ ಇದೆ ಈಗ. ಸರ್ಜಕ ಸೃಷ್ಟ, ಆದ್ದರಿಂದ ಕರ್ಮ ಭಾರಿ ದೊಡ್ಡದು. ಪ್ರತಿಯೊಂದು ಎಲ್ಲರೂ ಮಾಡೋದು ತಾನೇ ಮಾಡಿಸೋದು, ಅಷ್ಟು ಕರ್ಮ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ. ಒಂದೆತ್ತೋ ಬಂತಾಗ ಮುಂದೆ ಜ್ಞಾನ, ಎಂಥ ಜ್ಞಾನ ಅದು, ಎಲ್ಲ ಜ್ಞಾನಿಗಳಿಂದ ಒಂದೇವಾದ ಜ್ಞಾನ, ಯಾವ ಜ್ಞಾನೂ ಪೂರ್ತಿ ತಿಳ್ಕೊಳ್ಳೋಕೆ ಸಾಧ್ಯವಾದ ಜ್ಞಾನ. ವೇದಾದಿಗಳೆಲ್ಲ ಕೂಡ ಯಥೋವಾಚೋ ನಿವರ್ತಂತೆ, ಅಪ್ರಾಪ್ಯ ಮನಸ್ಸು, ಅಷ್ಟು ದೊಡ್ಡವನು ದೇವರು. ನಮಸ್ಕಾರ ಮಾಡಲಿಕ್ಕೆ ಎಷ್ಟು ಬೇಕಾಯ್ತು, ಎಲ್ಲ ಇದೆಯಲ್ಲ ಈಗ. ತಂದೆಗೆ ನಮಸ್ಕಾರ ಮಾಡ್ತಾನೆ, ತಾಯಿ ನಮಸ್ಕಾರ ಮಾಡ್ತಾನೆ. ತಾಯಿ ಅನ್ನೋ ಒಂದು ಕಾರಣಕ್ಕೆ ನಮಸ್ಕಾರ ಮಾಡಬೇಕು, ತಂದೆ ಒಂದೇ ಕಾರಣ ಸಾಕು. ಎಲ್ಲ ಸೇರಿಬಿಟ್ಟರೆ ಭಾರಿ ದೊಡ್ಡ ಗುಣ ಬಂತು. ಕೆಲವರು ಒಂದೇ ಕಾರಣಕ್ಕೆ ಮಾಡ್ತಾರೆ, ಲೋನ್ ಬೇಕಾಗಿದೆ ಲೋನ್ ಹತ್ರ ಓಡಾಯಿಸ್ಕೊಂಡಿರ್ತಾರೆ ಅಷ್ಟೇ, ಬೇರೆ ಕಾರಣ ಇಲ್ಲ. ದೇವ್ರಿಗೆ ಹಾಗಲ್ಲ, ಪ್ರತಿಯೊಂದು ಕಾರಣಕ್ಕೂ ಕೂಡ ಒಂದೇನಾಗಿರೋದ್ರಿಂದ ಒಂದೇ, ಎಲ್ಲವನ್ನೂ ಹೊಂದಿ ಒಂದೇನಾಗಿದ್ದಾನೆ. ಇದೆಲ್ಲ ಎಲ್ಲಿ ಬಂದಿದೆ? ಆಚಾರ್ಯ ಕೃಷ್ಣಾಮೃತವನ್ನ ಹೇಳ್ತಾರೆ. ಅದು ವಿತ್ತಂ ಬಂದರು ವಯಸ್ಪರು ಎಲ್ಲಿರೋ ಶ್ಲೋಕ ಅಲ್ಲ, ಅದು ಕೃಷ್ಣಾಮೃತ ಮಹಾಣವದ ಶ್ಲೋಕ, ಗೊತ್ತಾಯ್ತಾ. ಒಂದೇತ್ವ ಪ್ರಯೋಜಕವಾದ ಗುಣಗಳು ಅಂತ ಏನಿವೆ ಅವಿಷ್ಟು ದೇವರಲ್ಲಿ. ಏನು ಯಾವ ಕಾರಣ ಒಂದು ಹೋಗಲಿ, ಒಂದರಿಗೆ ಕೆಲವು ಕಾರಣ ಆಗೋದಿಲ್ಲ, ಎಲ್ಲ ಸರಿ ಸ್ವಲ್ಪ ಎಡಬಟ್ಟು ಮನುಷ್ಯ ಅಂತ ಹೇಳ್ತಾ. ಅಲ್ಲಿ ಏನಾಯ್ತು, ಅಲ್ಲಿಗೆ ಸ್ವಲ್ಪ ಮೂಡ್ ನೋಡ್ಕೊಂಡು ಈಗ ಪಜಿತಾಗತ್ತೆ, ಬೈದು ಬಿಡ್ತಾನೆ ಇರೋರು ಅಂತ ಹೇಳೋದಿಲ್ಲ. ದೇವರಲ್ಲಿ ಒಂದು ದೋಷ ನಿರಂಜನ, ಒಂದು ದೋಷನೂ ಇಲ್ಲ. ಅಂದರೆ ಒಂದನಿಗೆ ಬೇಕಾದ ಎಲ್ಲ ಗುಣಗಳು ಇದೆ, ಬಿಡ್ಲಕ್ಕೆ ಒಂದು ಕಾರಣನೂ ಇಲ್ಲ. ಅದನ್ನು ದಾಸ ಹೇಳ್ತಾರೆ, ಏನು ಕಾರಣ ಯದುಪತಿಯ ಮರೆತೀರಿ, ದೇವ್ರ ಪತಿ ಯಾಕೆ ಹೇಳ್ತೀರಿ ಹೇಳಿ, ಏನಾದ್ರು ದೋಷ ಇದೆಯಾ ದೇವರಲ್ಲಿ? ಅಂಗಡಿಗೆ ಹೋದಾಗ್ಲೇ ಸೆಲೆಕ್ಟ್ ಮಾಡಿ ಏನಿಲ್ಲ ಹೇಳಿ, ಏನು ಬೇಕು ಹೇಳಿ. ಬೇರೆ ಅಂಗಡಿ ಹೋಗಿ ಒಳಗೆ ಹಿಂದಿನ ತರಿಸ್ಕೊಡ್ತಾನೆ, ಬಿಡೋದಿಲ್ಲ ಅವನು. ಯಾಕೆ? ವಾಪಸ್ ಹೋದಾದ್ರೆ ಇವ್ರಿಗೆ ಮರ್ಯಾದೆ ಹೋದಾಗ್ಲಕ್ಕ. ದೇವರನ್ನ ಬೆಳಲಿಕ್ಕೆ ಏನು ಕಾರಣ ಇದೆ ಹೇಳಿ, ಬೇರೆಯವ್ರು ಹಿಡಿಲಿಕ್ಕೆ ಏನು ಕಾರಣ ಇದೆ? ಮೈನಸ್ ಕಾರಣ, ಅಸಾಮಂಜಸ್ಯ ಎಲ್ಲ ಕಡೆ ಇದೆ, ಸಾಮಂಜಸ್ಯ ತುಂಬಿ ತುಳುಕ್ತಾ ಇದೆ. ಅದಕ್ಕೋಸ್ಕರ ಒಂದೇ ಒಂದೇ, ಆಯಿತಾ. ಅಷ್ಟಕ್ಕೆ ಎಷ್ಟು ಅರ್ಥ ಬರೋದು, ಅದು ಎಷ್ಟು ಕಾಂಪ್ಯಾಕ್ಟಾಗಿ ಬೆಳೀತಾರೆ. ಇನ್ನೊಂದು ರೀತಿ ಮಾಡ್ಕೊಂಡು ಒಂದೇ ಅವಂದ್ಯ, ಅವಂದ್ಯ ಪರಮಾತ್ಮ. ಏನಿದೆ ಹಾಗಂದ್ರೆ ಅರ್ಥ ನೋಡೋದಕ್ಕೇನು ಅನ್ಸುತ್ತೆ, ಒಂದೇನಲ್ಲ ಅಂತ ಆಗತ್ತೆ. ಅಲ್ಲ, ಬಹುರಿಗೆ ಮಾಡ್ಕೋಬೇಕಾದ. ಗುರುತಮ ಮಗುರುಂ ದೇವದೇವಂ ನಮ, ವೇದವ್ಯಾಸ ಸ್ತೋತ್ರ ಮಾಡ್ತಾ ವಾಯುಸ್ತುತಿಯೊಳಗೆ ಪರಮಾತ್ಮ ದೊಡ್ಡ ಗುರು, ನಿನಗೆ ಇನ್ನೊಬ್ಬ ಗುರು ಇಲ್ಲ, ಅಲ್ಟಿಮೇಟ್ ಅಂತ ಗೊತ್ತಾಯ್ತಾ. ಒಂದ್ಯ ಅವಂದ್ಯ, ಇನ್ನೊಬ್ಬರು ಇನ್ನು ಉದಾಹರಣೆ ಮಾತಾಡ್ತಾ ಕೂತು ಎಲ್ಲರೂ ನಮಸ್ಕಾರ ಮಾಡ್ತಾ ಇರ್ತಾರೆ. ಅವರೇ ದಿನ ನಮಸ್ಕಾರ ಮಾಡಕ್ಕೆ ಕೊಟ್ಟ, ಯಾರು ದೊಡ್ಡವರು ಬಂದರು ಪಾಪ, ಸುಮ್ಮನೆ ನಮಸ್ಕಾರ ಮಾಡಕ್ಕೆ ಕೊಟ್ಟ. ದೇವ್ರಿಗೆ ಹಾಗಿದೆಯಾ? ಇಲ್ಲೇ ಇಲ್ಲ. ಅವಂದ್ಯ, ಇನ್ನೊಬ್ಬನ ಒಂದೇ, ಅವನ ಪಾಲಿ ಒಂದೇ, ಯಾರೂ ಇಲ್ಲೇ ಇಲ್ಲ. ಸೊ ಅಬ್ಸಲ್ಯೂಟ್ಲಿ ಒಂದೇ. ಆದಷ್ಟು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋ. ಒಂದೇ ವಂದ್ಯಂ ಸದಾ ಆನಂದಂ, ಒಂದೇ ವಂದ್ಯಂ ಸದಾ ಆನಂದಂ. ಮೂರು ನೋಡ್ಕೊಂಡು ನಮಸ್ಕಾರ ಮಾಡಬೇಕಾದ್ರೆ ಸದಾ ಆನಂದಂ, 24/7 ದೇವರಾದ್ರೆ ಯಾವಾಗ ಹೋದ್ರೂ ಕೂಡ ಹೇಗಿರುತ್ತೆ. ನಾವು ಹೋಗೋದಿಲ್ಲ, ವಿಚಾರ ಬೇರೆ ಅಷ್ಟೇ ಹೊರತು ದೇವ್ರು ಮಾತ್ರ ಹೇಗಿರ್ತಾನೆ 24/7 ಸದಾ ಅಂದ್ರೆ ಆನಂದ. ಎಂದೂ ಯಾವಾಗಲೂ ಸರ್ವ ದೇಶೇಶು ಕಾಲೇಶು ಸದಾನಂದಂ. ಇನ್ನು ಹೇಳೋದಾದ್ರೆ ಸರ್ವ ದೇಶೇಶು ಕಾಲೇಶು ಸದಾನಂದ. ರಾಮರೂಪ ಆನಂದ, ಕೃಷ್ಣರೂಪ, ಯಾವ ರೂಪ ತಗೊಂಡ್ರು ಆನಂದನೇ. ವಾಸುದೇವಂ ನಿರಂಜನ, ವಾಸುದೇವ ಜಗತ್ತಿಗೆ ಸ್ವಾಮಿ, ಸರ್ವತ್ರ ವಸತೀತಿ ವಾಸು, ಗೊತ್ತಾಯ್ತಾ. ವಾಸುಶ್ಚಾಸೌ ದೇವಶ್ಚ ವಾಸುದೇವ. ದೇವ ಅಂದರೆ ಗುಣಪೂರ್ಣ, ವಾಸಾನಿ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರತಕ್ಕಂಥ ಗುಣಪೂರ್ಣನಾದವನು ದೇವರು ಅಂತ ಅರ್ಥ. ಯಾರು? ವಾಸುದೇವ, ನಾರಾಯಣ. ವಾಸು ಅಂದರೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಯಾವುದು? ಬಾಸು, ಬಬಯೋರ ವೇದ. ಬಾಸು ಅಂದ್ರೆ ಬಾಸು, ಯಾವುದಕ್ಕೆ ಬಾಸು? ಜಗತ್ತಿಗೆ ಬಾಸು, ಫಾರ್ ಎವರ್ ಒಬ್ಬನೇ ಬಾಸು, ನೋ ಚೇಂಜ್. ಅದಕ್ಕೋದ್ರೆ ವಾಸು, ವಾಸುಶ್ಚಾಸೌ ದೇವಶ್ಚತಂ ವಾಸುದೇವಂ. ಆ ದೃಷ್ಟಿಯಲ್ಲಿ ವಾಸುದೇವನನ್ನ ನಮಸ್ಕಾರ ಮಾಡ್ತೇನೆ. ನಿರಂಜನಂ, ದೋಷ ಒಂದೂ ಇಲ್ಲ, ಆದ್ರಿಂದಾಗಿನೇ ಮಾಡ್ತೇನೆ. ಅಲ್ಲ, ನಿಮಗೇನು ಬಂತು ಅಂತ ಪ್ರಶ್ನೆ ಉತ್ತರ ಅದರಲ್ಲಿ. ಮತ್ತೆ ನಿರಂಜನ, ಅಂಜನ ಅಂದ್ರೆ ದೋಷ, ನಿರಂಜನ ಅಂದ್ರೆ ದೋಷ. ಹೇಗೆ ಹೇಳ್ತೇವೆ ಗೊತ್ತ, ಒಂದು ಕಪ್ಪು ಕಲೆ ಅಂತೆ, ಅದೊಂದು ಬ್ಲಾಕ್ ಮಾರ್ಕ್ ಇದೆ ಅವರಲ್ಲಿ ಅಂತೆ. ಅಂಜನ ಶಬ್ದಕ್ಕೆ ಏನರ್ಥ? ಕಾಡಿಗೆ ಅಂತಿಲ್ಲ, ಬ್ಲಾಕ್ ಮಾರ್ಕ್. ಆದರೆ ದೇವರಲ್ಲಿ ಅದಿಲ್ಲ. ಇನ್ನೊಂದು ಅರ್ಥ, ನಿತರಾಮ್ ರಂಜಯತಿ ಭಕ್ತಾನಿತಿ ನಿರಂಜನ. ಭಕ್ತರನ್ನು ಆನಂದ ಪಡಿಸ್ತಾನೆ, ಖುಷಿ ಪಡಿಸ್ತಾನೆ. ನಮಸ್ಕಾರ ಮಾಡಿದ ತಕ್ಷಣ ಏನು ಸಿಕ್ತು? ಇಮಿಡಿಯೇಟ್ ನಮಗೆ ಖುಷಿ, ಅನುಗ್ರಹ ಆಗೋಯ್ತು ಆಗಲೇ, ಇಮಿಡಿಯೇಟ್. ಆದಷ್ಟೇ ನಿರಂಜನಂ. ಎರಡು ಅರ್ಥ ಮಾಡ್ಬೇಕಾದ್ರೆ, ಒಂದು ಇಂದಿರಾಪತಿ. ಸರಿ, ಮಹಾಲಕ್ಷ್ಮಿಗೆ ಎಲ್ಲ ಗುಣ ಇದೆ,
ಅವರಲ್ಲೂ ಗುಣಗಳಿದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಾಡ್ತಾರೆ. ಅವರು ಲಕ್ಷ್ಮೀ ಇದ್ರಂತೂ ನಮಗೆ ಸಿಕ್ಕಾಬಟ್ಟೆ ಆನಂದ ಆಗುತ್ತೆ. ಮನೆ ತುಂಬ ದುಡ್ಡಿರುತ್ತೆ, ಎಲ್ಲ ಇದೆ ಅಂತ ಕೇಳಿದರೆ ಇಲ್ಲ, ಅವರಿಗೆ ಗಂಡ ಆಯಿತ ಮುಗಿತಲ್ಲ. ಇಂದಿರಾಪತಿ ಅವರು ದೊಡ್ಡವರು ಅಂತ ಅರ್ಥ ಆಗಿದೆ, ಹೌದಲ್ಲ? ಇವತ್ತು ದುಡ್ಡು ದೊಡ್ಡದು ಅರ್ಥ ಆಗಿದೆಯಲ್ಲ, ಅದ್ರ ಪತಿ ಭಗವಂತ. ಸೊ ನ್ಯಾಚುರಲಿ ಎಲ್ಲಿಗೆ ಹೋಗ್ತಾರಾಗ? ದೇವರ ಹತ್ರ ಹೋಗು. ಅದು ಗೊತ್ತಿಲ್ಲದ್ರೆ ಅವ್ರಿಗೆ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ಇಂದಿರಾಪತಿಂ, ಅದು ಇಂದಿರಾಪತಿ ಪದನೂ ಸಾರಸ್ಯನೆ. ಇದಂಬ್ರಾತೀತಿ ಇಂದಿರಾ, ಎಲ್ಲ ಕೊಡೋ ಶಕ್ತಿ ಅವರಿಗಿದೆ. ಬಟ್ ಅವ್ರ ಗಂಡ ಅಂತ ಹೇಳಿದಾಗ ಇನ್ನೂ ಶಕ್ತಿ ಜಾಸ್ತಿ ಇದೆ. ಇವರಲ್ಲಿ ಏನು ಮಿಸ್ ಆಯ್ತಾಗ? ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇದೆ. ಆದ್ದರಿಂದ ಅಲ್ಲಿಗೆ ಹೋಗೋದ್ರಿಂದ ಸೇಫ್ ಬರೋ. ಇಂದಿರಾಪತಿ ಆದ್ಯಾದಿ ವರದೇಶ ವರಪ್ರದ, ಕೊಡೋದಿಲ್ಲ. ಆ ಟ್ರೈ ಮಾಡಕ್ಕೆ ಹೋಗಬಾರ್ದು, ಕೊಡೋದಿಲ್ಲ. ಇಂದ ಆದ್ಯಾದಿ ವರದೇಶ ವರಪ್ರದ ಪರಮಾತ್ಮ ಏನು ಕೊಡ್ತಾನೆ, ರಂಜನೆ ಮಾಡ್ತಾನೆ, ಆಯಿತು. ರಂಜನೆ ಎಂಟರ್ಟೈನ್ಮೆಂಟ್ ತಿಳ್ಕೊಬಿಡಬಾರ್ದು. ಮತ್ತೆ ಒಳಗೆ ಆನಂದ ಕೊಡ್ತಾನೆ, ಅದು ದೇವ್ರ ವಿಶೇಷ. ಆದರೆ ಅದೆಲ್ಲ ಸರಿನೇ. ಏನು ಕೊಡ್ತಾನೆ ಅಂದರೆ ಎಷ್ಟು ಕೊಡ್ತಾನೆ? ವರ ಕೊಡ್ತಾನೆ. ಎಷ್ಟು ವರ ಕೊಡ್ತಾನೆ ಅದು ಹೇಳೋ ಸ್ಟೈಲ್ ನೋಡ್ಬೇಕು. ಎಷ್ಟು ವರ ಕೊಡ್ತಾನೆ? ವರ ಕೊಟ್ಟವ್ರು ಒಂದು ಗೊತ್ತಲ್ಲಿ, ವರ ಕೊಡೋರಲ್ಲಿ ಗೊತ್ತಲ್ಲಿ ನಿಮ್ಗೆ ಅಲ್ಲ. ವರ ಕೊಡೋರಿಗೆಲ್ಲ ವರ ಕೊಡೋ ಶಕ್ತಿ ಕೊಟ್ಟಿರೋದೇ ಇವನು, ಗೊತ್ತಾಯ್ತಾ? ಇನ್ನೆಷ್ಟು ಕೊಡ್ಬೋದು? ಎಷ್ಟು ಕೊಡ್ಬೋದು? ಬ್ರಹ್ಮದೇವ್ರು ವರ ಕೊಡ್ತಾರೆ. ಅವ್ರಿಗೆ ವರ ಕೊಟ್ಟಿರೋದು ಯಾರು? ದೇವರೇ. ರುದ್ರವ್ರು ಕೊಡ್ತಾರೆ, ಕೊಟ್ಟಿರೋದು ಯಾರು? ದೇವರೇ. ಅದಕ್ಕೆ ವರದೇಶ ವರಪ್ರದ, ವರ ಕೊಡೋದ್ರಲ್ಲಿ ಚೀಫ್ ಅನ್ಸ್ಕೊಂಡಿದ್ದವರಿಗೆ ವರ ಕೊಡ್ತಾರೆ. ಆದ್ದರಿಂದ ಎಷ್ಟು ದೊಡ್ಡ ಅಂತ ಗೊತ್ತಾಯ್ತಲ್ಲ. ಇದೆಲ್ಲ ನೋಡಿದರೆ ಏನು ಫಲಾಧ್ಯಾಯ ಇದೆ. ಇದೆಲ್ಲ ವಾಸುದೇವ ಅನ್ನೋದು ಸಮನ್ವಯಾಧ್ಯಾಯ, ನಿರಂಜನ ಅವಿರೋಧಾಧ್ಯಾಯ, ಇಂದಿರಾಪತಿ ಇತ್ಯಾದಿಗಳೆಲ್ಲ ಸಾಧನಾಧ್ಯಾಯ, ಇದು ಫಲಾಧ್ಯಾಯ. ಸೊ ಬ್ರಹ್ಮಸೂತ್ರ ಪೂರ್ತಿ ಅರ್ಥ ಬಂದಾಗ ಮತ್ತು ಇಷ್ಟರ ಮಟ್ಟಿಗೆ ಪ್ರತಿ ಮಾತು ಬ್ರಹ್ಮಸೂತ್ರನೇ. ಅವರು ಬ್ರಹ್ಮಸೂತ್ರ ಭಾಷೆನೇ. ದ್ವಾದಶೋತ್ರ ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಭಾಷೆ. ಪದಗಳು ಬೇರೆ ಆಗಿದೆ ಹೊರತು ಅರ್ಥ ಅದು ಒಂದೇನೆ. ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಆದ್ಯರು ಅಂದರೆ ಯಾರು ಅಂತ ಪ್ರಶ್ನೆ ಬಂತು. ಬ್ರಹ್ಮದೇವರು ಆದ್ಯರು, ಅವರೇ ಮೊದಲಾದ ಎಲ್ಲರಿಗೂ ವರ ಕೊಡ್ತಾನೆ. ಆದ್ದರಿಂದ ಇವನು ಗ್ರೇಟ್ ಅಂತ. ಮತ್ತೆ ಇನ್ನೊಂದು ಅರ್ಥ ಇದೆ ಅದಕ್ಕೆ. ಅದೆಲ್ಲ ಹೇಳ್ತೇವೆ. ಒಂದು ದಿವಸಕ್ಕೊಂದು ಚೋಕನು ಹೇಳಲ್ಲ. ನೋಡೋದು ಭಾರಿ ಸರಳ. ಅವು ಭಾಷೆ ಸರಳ ಇದ್ದು ವಿಷಯ ಜಾಸ್ತಿ ಇದ್ರೆ ಅದೇನದು ಭಾರಿ ಒಳ್ಳೆ ವಾಕ್ಯ ಅಂತ. ಶಬ್ದ ಭಾರಿ ಇದೆ, ಕಷ್ಟಪಟ್ಟು ನೋಡಿದ್ರೆ ಏನಿಲ್ಲ ಇಲ್ಲ ಅದರೊಳಗೆ, ಗೊತ್ತಾಯ್ತಾ? ಅದು ಪೂರ್ವ ಆಚಾರ್ಯ ಬರೆಯೋದೆಲ್ಲ ಭಾರಿ ಸಿಂಪಲ್ ಬರೀತಾರೆ. ಅವ್ರ ಉದ್ದೇಶ ತಮ್ಮ ಅವರ ಪಾಂಡ್ಯ ತೋರಿಸಿದ್ರೆ ಯಾರು ಒಂದು ಅಕ್ಷರ ಅರ್ಥ ಆಗ್ತಿದೆ. ಯಾರು ಹೇಳಬೇಕೋ ಅವ್ರು ಹೇಳ್ತಿದ್ದಾರೆ ಅಷ್ಟೆ. ಆದ್ಯಾದಿ ವರದೇಶ ವರಪ್ರದ ಅಲ್ಲ. ಯಾರ ವರ ತೊಗೊಂಡಾಗಿದೆ, ಯಾರ್ಯಾರು ತೊಗೊಂಡೋಗಿ ಮತ್ತು ಬರ್ತಾರೆ. ಏನು ಮಾಡ್ಬೇಕೀಗ? ಅವರ ತೊಗೊಂಡಾಗಿದೆ ಈಗಾಗಲೇ. ದೇವ್ರ ಹತ್ರ ಬರ್ತೀವಿ, ಏನು ಮಾಡ್ಬೇಕು ನಾವೀಗ? ಅಲ್ಲಿ ಹೋಗಿ ಬಂದೆ, ಏನು ಮಾಡೋಕ್ಕಾಗಲ್ಲ, ಸಾರಿ ಅಂದ್ಬಿಟ್ರೆ ಏನು ಮಾಡ್ಬೇಕು? ಇಲ್ಲ, ವರಪ್ರದಂ. ಇನ್ನೊಬ್ರು ವರ ತೊಗೊಂಡಿದ್ದಾರಲ್ಲ, ವರ ಕಟ್ ಮಾಡ್ತಾನೆ, ಗೊತ್ತಾಯ್ತಾ? ಕೊಟ್ಟು ನಿಮಗೂ ಕೊಡ್ತಾರೆ. ಅಷ್ಟು ಶಕ್ತಿ ದೇವರಿಗೆ. ಉಳಿದವ್ರು ಏನು ಹೆಲ್ಪ್ಲೆಸ್ ಅಂತ ಸೀಟ್ ಕೊಟ್ಟಾಯ್ತು, ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ದೇವರ ಹತ್ರ ಕೆಳಗಿನವ್ರು ಮಾಡಿದ ಮೇಲೆ ಏನು ಮಾಡ್ಬೋದು? ಪೂರ್ತಿ ತೆಗೆದು ಹಾಕಿಬಿಡ್ಬೋದು. ವರದೇ ಅದಕ್ಕೆ ಅರ್ಥ ಏನು? ಪ್ರಕರ್ಷೇಣ ದದಾತಿ ಅಂದಾಗ ಪ್ರದ, ಪ್ರಕರ್ಷೇಣ ದ್ಯತಿ, ಟೋಟಲಿ ಕಿತ್ತು ಹಾಕಿಬಿಡ್ತಾರೆ. ಉದಾಹರಣೆಗೆ ಕೃಷ್ಣಕ್ಕೊಂದ ಎಲ್ಲರಿಗೇನು ವರ ಇತ್ತು? ಬ್ರಹ್ಮಾದಿಗಳ ವರ ಇತ್ತು. ಎಲ್ಲರನ್ನು ಕೊಲ್ಲಿಲ್ಲ, ವರ ಕಟ್ ಮಾಡ್ತಾನೆ. ಆದರೆ ಆ ವರ ತೆಗೆದು ಉಳಿದವರಿಗೆ ಸಾಧ್ಯ ಇಲ್ಲ. ಈ ಕೊಲ್ಲಿ ಕಂಸನ್ನೇ ಬೇರೆಯವ್ರು ಕೊಲ್ಲಾಗಿಲ್ಲ. ಯಾತಕ್ಕೆ? ಬ್ರಹ್ಮದೇವರ ವರ ವೃದ್ಧ ಎಲ್ಲ ವರ ಸೇರ್ಕೊಂಡ್ಬಿಟ್ಟಿದೆ. ವಾಯುದೇವರ ಶಕ್ತಿ ಇದ್ರೂ ಮಾಡೋದಿಲ್ಲ. ಯಾಕೆ? ಅವ್ರಿಗೆ ವಿರೋಧ ಆಗಬಾರ್ದು, ಅವ್ರು ಮಾಡೋದಿಲ್ಲ. ಯಾರು ಮಾಡ್ಬೇಕಿದನ? ಸೈನ್ ಮಾಡೋ ಶಕ್ತಿ ನಮಗೆಲ್ಲ. ಇನ್ನೊಬ್ರು ಸೈನ್ ಮಾಡಕ್ಕೆ ಬರುತ್ತಾ? ಇಲ್ಲ, ಮಾಡಬಾರ್ದು. ಅವರೇ ಮಾಡೋದು. ಭಾಳ ನೀಟಾಗಿ ಮಾಡ್ತೀರಿ ಅಂತ ಮಾಡಬಾರ್ದು. ಅವ್ರು ಹೇಗೆ ಮಾಡಿದ್ರು ಅದು ಸೈನ್, ಅವ್ರದ್ದೇ ಸಿಗ್ನೇಚರ್. ದೇವ್ರು ವಿಟೋಪವರು. ಆದ್ದರಿಂದ ದೇವ್ರಿಗೆ ಈ ಶಕ್ತಿ ಇದೆ. ಆದ್ದರಿಂದನೇ ಉಳಿದವ್ರಿಗೆಲ್ಲ ವರ ಇದ್ದವ್ರು ಭಾರಿ ಖುಷಿಪಟ್ಟರು. ಪ್ರಹ್ಲಾದನಿಗೆ ನೋಡಿ, ಇದು ಎಲ್ಲೇ ಇದೆ. ಬ್ರಹ್ಮದೇವ್ರ ವರ ಇದೆ, ಅಪ್ಪನಿಗೆ ಹೊಡಿಲಕ್ಕೆ ಹೋಗ್ತಾನೆ, ಆಗ್ತಾನೆ ಇಲ್ಲ. ಯಾಕೆ? ಅವ್ರ ವರ ಬ್ಲಾಕ್ ಮಾಡಿ ತನ್ನ ವರ ತರ್ತಾನೆ ಪರಮಾತ್ಮ. ವರದೇಶ ವರಪ್ರದ. ಇದೆಲ್ಲ ಗೊತ್ತಾಗದೆ ಹೋದರೆ ನಮ್ಮ ದೇವರಲ್ಲಿ ಭಕ್ತಿ ಬರ್ತದೆ. ಇಷ್ಟೆಲ್ಲ ನೋಡಿ ಎಷ್ಟು ಭಕ್ತಿ ಬಂತೀಗ. ಒಂದು ಶ್ಲೋಕ ಕೇಳ ಹೊತ್ತಿಗೆ ದೇವ್ರ ಬಗ್ಗೆ ಎಷ್ಟು ಮಹತ್ವ ಗೊತ್ತಾಗಲಿಲ್ಲ. ಆಚಾರ್ಯ ಆ ಉದ್ದೇಶ ಇದೆ, ತಿಳಿಸ್ಬೇಕು ಜನಗಳಿಗೆ ಅಷ್ಟೇ. ತಿಳಿಸಬಾರದು ಅಂತ ಇದ್ದರೆ ಅದು ಬೇರೆ, ತಿಳಿಸಬೇಕು. ಅವ್ರು ಹೇಳಿದ ಪ್ರತಿಯೊಂದು ತಿಳಿಬೇಕು. ಸರಿಯಾಗಿ ಬಡಿಸಿದ್ದು ಊಟ ಮಾಡದೆ ಹೋದರೆ ಅಡುಗೆ ಮಾಡಿದವರೇ ಬಡಿಸ್ಬಿಟ್ಟ ಭಾಳ ಬೇಜಾರಾಗುತ್ತೆ ಅವ್ರಿಗೆ. ಯಾಕೆ? ಚೆನ್ನಾಗಿಲ್ಲ ಅಂತ ಕಾಣುತ್ತಾ ಅಂತ ತಕ್ಷಣ ಅಂತಾರೆ. ಆ ರೀತಿ ಇರಬೇಕು. ನೀವು ಕೇಳಿದಷ್ಟು ಬಿಟ್ಟರಷ್ಟು ನಾನಂತ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಬಾರ್ದು. ಕೇಳಿದ್ದೇನಾಗಬೇಕದು ಒಂದು ಮಾತು ವೇಸ್ಟ್ ಆಗಬಾರ್ದು. ಆ ರೀತಿ ಹೇಳಬೇಕು. ಆ ರೀತಿ ಇವ್ರು ಕೇಳಬೇಕು. 99.99% ವೇಸ್ಟೇಜ್ ಇದ್ದರೆ ಯಾರು ತಗೋತಾರೆ? ಅದನ್ನು ಮಾಡಬಾರ್ದು. ಸುವರ್ಣದಲ್ಲೂ ವೇಸ್ಟೇಜ್ ಹಾಕ್ತಾರೆ, ಆಭರಣದಲ್ಲಿ. ಇದರಲ್ಲಿ ವೇಸ್ಟೇಜೇ ಇಲ್ಲ. ಅದು ಸುವರ್ಣ ಇದೆ. ಅದು 24 ಅಂದರೆ ತೆಗೆದಾಕೋ ಒಂದು ಇದು ಕೂಡ ಇರೋದಿಲ್ಲ. ಅದು ನಮಗೆ ಗೊತ್ತಿಲ್ಲ, ಅದನ್ನೇ ಬಿಟ್ಟುಬಿಡ್ತಾರೆ.
ಒಟ್ಟೇನಾಯ್ತು ಈಗ ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ನೋಡಿ, ಒಂದು ಆಭರಣಕ್ಕೆ ಭಾರಿ ಬೆಲೆ ಇದೆ ಬಿಡಿ. ಬರಿಗೋಡಿ ಬೆಲೆ ಇದೆ ಇಲ್ವಾ? ಬರಿಗೋಡಿಗೂ ಬೆಲೆ ಇದೆ. ಕೆಲವು ಆಲ್ಟ್ ಮಾಡ್ತಾರೆ, ಅದಕ್ಕೇನು ಬೆಲೆ ಇಲ್ಲ. ಮಣ್ಣಿಗೆ ಏನೂ ಬೆಲೆ ಇಲ್ಲ. ಮಣ್ಣಿ ಒಳ್ಳೆ ವಿಗ್ರಹ ಮಾಡ್ತಾರೆ, ಆ ಬೆಲೆ ಬಂತದೆ. ಶಾಸ್ತ್ರ ಹಾಗಲ್ಲ. ಸುವರ್ಣ ಅದು ನೀವು ಆಭರಣ ಮಾಡಿಸ್ಲಿ ಬಿಡ್ಲಿ, ಸುವರ್ಣಕ್ಕೆ ಏನಿದೆ? ತಂದೆ ಆದ ವ್ಯಾಲ್ಯೂ. ಅರ್ಥ ಆಯ್ತು? ಇದನ್ನ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರಕ್ಕೆ ಮತ್ತೆ ಡೆಕೋರೇಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಫುಲ್ಲಿ ಅದೇನಿದೆ ಮೆಟೀರಿಯಲ್ ವ್ಯಾಲ್ಯೂ ಭಾರಿ. ಬರೀ ಸುವರ್ಣಕ್ಕೆ ಇನ್ನೂ ಜಾಸ್ತಿ ಬೆಲೆ. 24 ಕ್ಯಾರೆಟ್ ಎಷ್ಟದು? ಈಗಿದ್ದೇ ಜಾಸ್ತಿ. ಯಾತಕ್ಕೆ? ಏನು ಬೇಕಾದ್ರೂ ಮಾಡಿಸ್ಕೋಬೋದು. ಆಮೇಲೆ ಲಿಮಿಟ್ ಆಗೋದ್ರಿಂದ ಏನು ಬೇಕಾದ್ರೂ ಮಾಡಿಸ್ಕೋಬೋದು. ಆಚಾರ ಮಾತುಗಳು ಹಾಗೆ. ಸುವರ್ಣಗಳಾದ್ದರಿಂದ ಅದರಿಂದ ಎಷ್ಟು ಸಿಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜನಕ್ಕೆ ಅದು ಗೊತ್ತಾದರೆ ಕೆಲಸ ಮಾಡ್ತಾರೆ, ಬಿಡೋದಿಲ್ಲ. ಒಂದೇ ಒಂದಂ ಸದಾ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಹೆಚ್ಚು ಪದ ಉಪಯೋಗಿಸಿ ಹೆಚ್ಚರ್ಥ ಹೇಳೋದು ದೊಡ್ಡದಲ್ಲ, ಕಡಿಮೆ ಪದ ಉಪಯೋಗಿಸಿ ಹೆಚ್ಚರ್ಥ ಹೇಳೋದು. ಇಲ್ಲೇ ಏನಿದೆ ನೋಡಿ, ಒಂದೇ ಒಂದಂ ಸದಾನಂದಂ ಇದೆ. ಒಂದೇ ಒಂದಂ ಸದಾ ಆನಂದಂ. ಸದಾ ತೆಗೆದು ಬಿಡಬೇಕು, ಈ ಕಡೆ ಇಡಬೇಕು. ಸದಾ ಆನಂದ. ಆನಂದೋ ನಂದನೋ ವಿಷ್ಣು ಸಹಸ್ರ ಹೆಸರದು ಆನಂದ ಅಂತೇಳಿ. ಸದಾ ಯಾಕೆ ಬಂತು ಅಂತ ಕೇಳಿದರೆ ಸದಾ ಒಂದೇ, ಈ ಕಡೆ ತಗೋಬೇಕು. ಸದಾ ಆನಂದಮೂ ಆಗುತ್ತೆ, ಸದಾ ಒಂದೇನೂ ಆಗುತ್ತೆ. ಸದಾ ಒಂದೇ ಅಂದ್ರೆ ಏನು? ಯಾವುದು ನಮಸ್ಕಾರ ಮಾಡ್ತಾರೆ. ಯಾಕೆ ಎಲ್ಲರಿಗೂ ಯಾವ ನಮಸ್ಕಾರ ಮಾಡಬೇಕಾಗಿಲ್ಲ. ಯಾತಕ್ಕೆ? ಕಾರಣ ಇಲ್ಲ. ಆಗ ನಮ್ಮದು ಹಾಗಲ್ಲ. ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲ್ಲಿ ಮೈದೊಡೆಯುವಾಗ ಮೆಲುವಾಗ ಅಟ್ ಕೆಲಸ ಮಾಡ್ಬೇಕಾದ್ರೆ ಯಾರು ಅನುಗ್ರಹ ಬೇಕು ನಮಗೆ? ದೇವರ ದಯೆ ಬೇಕು. ಅರ್ಥ ಆಯ್ತಾ? ಇದು ಮಿಕ್ಸರ್ ಬೇಕಾದ ಮಾತ್ರ, ಹೀಟರ್ ಬೇಕಾದ ಮಾತ್ರ. ಕರೆಂಟ್ ಯಾವಾಗಲೂ ಬೇಕು. ಯಾತಕ್ಕೆ? ಇದು ಆಪರೇಟ್ ಆಗಬೇಕಾದ್ರೆ ಬೇಕೇ ಬೇಕು. ದೇವರು ಹಾಗಿರೋದ್ರಿಂದ ಸದಾ ಒಂದೇ. ಮಕ್ಕಳಾಡಿಸುವಾಗ ಮಠದೇವರ ಅಕ್ಕರೆ ನಡೆಯುವಾಗ ಎಲ್ಲ ಸೇರ್ಕೊಂಡೋಗಿ ಎಲ್ಲೆಲ್ಲಿ ಹೋಗು. ಇದನ್ನೆಲ್ಲ ಇಲ್ಲಿ ಯಾಕೆ ಬರಿಬೇಕಾಗಿಲ್ಲ ಅಂದರೆ ತತ್ವನಿರ್ಣಯ ಮೊದಲನೇ ಶ್ಲೋಕ ಏನಂತಿದೆ? ಸದಾಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ. ಟೀಕಾರಿ ಬಿಡಿಸ್ತಾರೆ, ಸದಾ ಒಂದೇ ಅಂತ ಬಿಡಿಸಿ. ಸದಾ ರುಜುಗಳಾದ್ರಿಂದ ಫಲಾಪೇಕ್ಷೆಯಿಂದ ಮಾಡೋದಿಲ್ಲ. ಆದ್ರಿಂದ ಯಾವಾಗಲೂ ಮಾಡ್ತಾರೆ. ಎಲ್ಲ ಗುಣ ದೇವರಲ್ಲಿದೆ, ಆದ್ದರಿಂದ ಯಾವಾಗಲೂ ಮಾಡ್ತಾರೆ. ಇದು ದೇವರ ದೊಡ್ಡ ಮಹಿಮೆ. ಉಳಿದವರಿಗೆ ಅಸಾಮಂಜಸ್ಯ. ಆ ಕೆಲವು ರೂಪಗಳು ಅವರಿಗೆ ಒಂದೇ ಅಲ್ಲವು. ಯಾಕೆಂದರೆ ಬೇರೆ ಪ್ರಶ್ನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾರಾಯಣ ದೊಡ್ಡ ತದರ ಬಂದಿ ನಿಗ್ರಹ. ಆಗ ಅನುಗ್ರಹ ಮಾಡೋದಿಲ್ಲ, ನಿಗ್ರಹ ಪ್ರಶ್ನೆ ಬರೋದಿಲ್ಲ. ದೇವರು ಸದಾ ಒಂದೇ. ಇನ್ನೂ ಓದ್ಕೊಂಡ್ರೆ ಸದಾ ಆನಂದಂ ಸದಾ ವಾಸುದೇವಂ ಸದಾ ನಿರಂಜನಂ ಸದಾ ಇಂದಿರಾಪತಿಂ. ಸದಾ ಇಂದಿರಾಪತಿ. ಇಂದಿರಾಪತಿ ಎಷ್ಟು ರೂಪ? ಅನಂತ. ಅನಂತ ರೂಪಕ್ಕೂ ಪತಿ ಬತ್ತೆ. 1 ರೂಪ 2 ರೂಪಗಳೇ ಅನಂತ ರೂಪಕ್ಕೂ ಪತಿಯಾಗಿದ್ದಾನೆ. ಆಮೇಲೆ ಆದ್ಯಾದಿ ವರದೇಶ ವರಪ್ರದಂ. ಪ್ರತಿ ಕ್ಷಣದಲ್ಲೂ ಇದ್ದ. ಸದಾ ಎಷ್ಟು ದೊಡ್ಡದು ಪದ ಐತಿ. ಆಲ್ವೇಸ್ ಇಲ್ಲ ಲೈಕ್ ದಟ್. ಏನು ಇಷ್ಟು ಪದಕ್ಕೆ ಈ ಶ್ಲೋಕಕ್ಕೆ ಇಷ್ಟು ಅರ್ಥ ಬರ್ಲಿಕ್ಕೆ ಹೊರಟಾಗ ಇದೇ ಸೈಜನ್ನು ಬೇರೆ ಶ್ಲೋಕ ಮಾಡಕ್ಕೆ ಬರೋದಿಲ್ಲ. ಆಚಾರ ಶ್ಲೋಕಕ್ಕೆ ಮಾಡಕ್ಕೆ ಬರೋದೇ ಇಲ್ಲ. ಅದು ದ್ವಾದಶ ಸ್ತೋತ್ರದ ಭಾರಿ ಆಶ್ಚರ್ಯ. ಯಾವ ಶ್ಲೋಕ ಹೋದ್ರೆ ಇಷ್ಟೇ ಇದೆ ನೋಡಿದಾಗ ಇಷ್ಟೇನಾ? ಅದು ಇಷ್ಟೇ ಎಷ್ಟು ಚಿನ್ನ ಹಿಡ್ಕೊಂಡ್ಬಿಟ್ರೆ ಕೈ ತುಂಬ ಎಷ್ಟು ಬೆಲೆ ಇರುತ್ತೆ ಅದಕ್ಕೆ. ಇಷ್ಟು ಕಬ್ಬಿಣ ಲಾರಿಯಲ್ಲಿ ಹಾಕ್ಕೊಂಡು ಬಂದರೂ ಉಪಯೋಗ ಇಲ್ಲ. ಗೊತ್ತಾಯ್ತಾ? ಅಷ್ಟು ಶಕ್ತಿ ಇದೆ. ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಉಳಿದು ಪ್ರೇಯಸ್ಸಾದರೆ ಶ್ರೇಯಸ್ಸಿದೆ. ನಾಳೆ ದಿವಸ ಮುಂದಿತ್ತು. ಈ ರೀತಿ ಹೇಳಿದ್ರೆ ಎಷ್ಟು ದಿವಸ ಬೇಕಾಗುತ್ತೆ? ಅದಕ್ಕೆ 128 ಇವೆ. 128 3 ವಾಕ್ಯಗಳು ಬೇಕಾಗತ್ತೆ. ಅಷ್ಟು ದಿವಸ ಬೇಡ, ಆದಷ್ಟು ಬೇಗ ಮುಗಿಸ್ಬೇಕು. ಸರ್ವೇಂದ್ರಿಯ ಪ್ರೇರಕ.